ಸೊ ಮಂಗಳೂರು ಬಜ್ಜಿ ರೆಸಿಪಿ ಸರ್. ಮಂಗಳೂರು ಬಜ್ಜಿಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಸರ್? ನಾನು 1 kg ಮೈದಾ ಹಿಟ್ಟನ್ನ ಈಗ ಬಾಂಡ್ಲಲ್ಲಿ ತಗೊಂಡಿದ್ದೀನಿ. ಉಳಿದಿದ್ದು ಏನೇನು ಬೇಕು ಅಂತ ಇದರಲ್ಲಿ ತೋರಿಸ್ತೇನೆ. ಇದು ಅಕ್ಕಿ ಹಿಟ್ಟು. ಇದು ಅಕ್ಕಿ ಹಿಟ್ಟು. ಅಕ್ಕಿ ಹಿಟ್ಟು ಇದು 1 kg ಮೈದಾ ಇದೆ, ಅದಕ್ಕೆ ಅಕ್ಕಿ ಹಿಟ್ಟು ಹಾಕಿದೆ. ಇಷ್ಟು ಸಕ್ಕರೆ ಬೇಕು. ಇದು ಅಡಿಗೆ ಸೋಡಾ. ಎಲ್ಲ 1 kgಗೆ ಎಷ್ಟು ಬೇಕೋ ಅಷ್ಟು ಹಾಕೊಂಡಿದ್ದೀನಿ. ಇಷ್ಟೇನಾ? ಇದು ಸಾಲ್ಟ್. ಇದು ಸಾಲ್ಟು. ಇದು ಜೀರಿಗೆ. ಒಂದು 2 ಸ್ಪೂನ್ ಇದೆಯಾ ಅದು? 2 ಸ್ಪೂನು. ಓಕೆ ಓಕೆ. ಇದು ಎಷ್ಟು ಸ್ಪೂನ್? ಕಾಳು ಮೆಣಸು. ಎಷ್ಟು ಸ್ಪೂನ್? 2 ಸ್ಪೂನ್ ಆಗುತ್ತೆ. ಇದು ಕಾಯಿ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ, ತೆಂಗಿನಕಾಯಿ. ಇದು ಹಸಿಮೆಣಸು. ರೈಟ್. ಇದಿಷ್ಟು ಹಾಕಿ ನೆಕ್ಸ್ಟ್ ಈಗ ಇದಕ್ಕೆ ಮೊಸರು ಹಾಕೊಬೇಕು. ಮೊಸರು ತುಂಬಾ ಗಟ್ಟಿ ಇರಬಾರ್ದು. ಓಕೆ. ಸ್ವಲ್ಪ ನೀರಾಗಿ ಸೆಮಿ ಸಾಲಿಡ್ ಆಗಿರ್ಬೇಕು ಈ ತರ. ಇದನ್ನ ನಾನೀಗ 8 ಬೌಲ್ ಹಾಕೊಂತೇನೆ. 8 ಬೌಲ್ 1 kg ಮೈದಾಗೆ? 1 kg ಮೈದಾಗೆ. ಎಂಟು ಅದು ಸಾಕಾಗೋದಿಲ್ಲ, ಆದ್ರೂ ಕೂಡ ಆಮೇಲೆ ಬೇಕಿದ್ರೆ ಹಾಕೊಳ್ಬಹುದು. ಈಗ ನಾನು ಕಲಿಸ್ತೇನೆ ಇದನ್ನ. ಓಕೆ ಓಕೆ. ಇದು ಮೈದಾ ಹಿಟ್ಟನ್ನ ಕಲಿಸ್ಲಿಕ್ಕೆ ಒಂದು ಇದಿದೆ, ರೀತಿ ಇದೆ. ರೀತಿ? ಹೌದು. ಓಕೆ. ಇದನ್ನ ಒಡೆ ಕಲಿಸಿದಾಗ ಈ ತರ ಕಲಿಸ್ಲಿಕ್ಕಿಲ್ಲ, ಕೆಳಗಿಂದ ಮೇಲೆ ಮಾಡ್ತಾ ಬರ್ಬೇಕು. ರೈಟ್ ರೈಟ್. ಆ ತರ ಬಂದಾಗ ಮೈದಾ ಹಿಟ್ಟು ಕರೆಕ್ಟ್ ಆಗಿ ಬರ್ತದೆ. ಓಕೆ ಓಕೆ. ಬಜ್ಜಿನೂ ಕರೆಕ್ಟ್ ಆಗಿ ಬರುತ್ತೆ. ಕಲಿಸಿ ಈ ತರ ಮಾಡ್ಬೇಕು. ಇನ್ನು ಮೊಸರು ಬೇಕಾಗುತ್ತೆ. ಇದು ಸ್ವಲ್ಪ ಮೊಸರು ಹಾಕೊಂಡ್ರಿ. 8 ಹಾಕಿದ್ರಿ, ಈಗ ಸ್ವಲ್ಪ ಎಕ್ಸ್ಟ್ರಾ. ಹೌದು, ನಮ್ಮ ಹದಕ್ಕೆ ತಕ್ಕಂಗೆ. ಹೌದು. ಆಲ್ಮೋಸ್ಟ್ 9 ಬೌಲ್ ಬಿತ್ತು ಮೊಸರು. 9 ಬೌಲು. ಇದ ಬೇಕಾಗತ್ತೆ ಇದಕ್ಕೆ. ಈ ತರ ಆಗ್ಬೇಕು. ಹೌದು. ಇದು ಮುಂಚೆಯಿಂದನೂ ನೀವೇ? ಹೌದು, ಮಂಗಳೂರು ಬಜ್ಜಿ ಇಲ್ಲಿ ಎಕ್ಸ್ಪರ್ಟ್. ನಮ್ದು ಹಳೆ ಹೋಟ್ಲ್ ಇರುವಾಗ್ಲೂ ಕೂಡ ಇದೇ ತರ ಮಾಡ್ತಾ ಇದ್ವಿ. ಇಷ್ಟೊತ್ತಿಗೆ 11:30 ಸ್ಟಾರ್ಟ್ ಮಾಡೋದು. 12 ಗಂಟೆಗೆ ಬಜ್ಜಿ, ಬಿಸಿ ಬಿಸಿ ಬಜ್ಜಿ ಕೊಡ್ತೀವಿ, ರೆಡಿ ಆಗುತ್ತೆ. ಹೌದು. ಸೊ ನಮ್ಮ ವ್ಯೂವರ್ಸ್ ಬಂದ್ರೆ 12 ಗಂಟೆಗೆ ಬಂದ್ರೆ ಒಳ್ಳೆ ಮಂಗಳೂರು ಬಜ್ಜಿ ಸಿಗುತ್ತೆ ಇಲ್ಲಿ. ಹೌದು ನೋಡಿ, ಗಾಯತ್ರಿ ಟಿಫನ್ ರೂಮಲ್ಲಿ ಏನ್ ಸಿಗುತ್ತೋ ಅದನ್ನೇ ನಾವು ಮಾಡಿ ತೋರಿಸ್ತಾ ಇರೋದು. ಇವತ್ತು ಮಧ್ಯಾಹ್ನ 12 ಗಂಟೆಗೆ ಸಿಗುತ್ತೆ ಮಂಗಳೂರು ಬಜ್ಜಿ. ಯಾರಾದ್ರೂ ಬಂದ್ರೆ ಇಲ್ಲಿ ಈ ರುಚಿ ನೋಡ್ಬಿಟ್ಟು ಕಾಮೆಂಟ್ಸ್ ಹಾಕಿ. ನೀರು ಹಾಕೊಬೇಕು. ಮಂಗಳೂರು ಬಜ್ಜಿದ್ದು ಆಯ್ತಲ್ಲ ಸರ್? ಹಿಟ್ಟು ರೆಡಿ ಇದೆ. ಸೊ ಇದು ಹದ. ಹೌದು, ಈ ತರ ಇರಬೇಕು ಸರ್. ಈಗ ಎಣ್ಣೆ ಮೀಡಿಯಂ ಆಗಿ ಬಿಸಿ ಇರ್ಬೇಕು. ಮೀಡಿಯಂ ಆಗಿ, ತುಂಬಾ ಬಿಸಿ ಇರಬಾರ್ದು. ಅದು ಒಂದೇ ಸಲ ಕೆಂಪಾಗಬಾರ್ದು. ಬಜ್ಜಿ ಹಾಕುವಾಗ ಬೆಳ್ಳಗೆ ಇರ್ಬೇಕು. ಆಮೇಲೆ ಆದ್ಮೇಲೆ ಮತ್ತೆ ಅದನ್ನ ಸಣ್ಣ ಬೆಂಕಿಯಲ್ಲಿ ಕರಿಬೇಕು. ಆತರ ಕರೆದಾಗ ಏನಾಗುತ್ತೆ, ಗೋಲ್ಡನ್ ಕಲರ್ ಬರ್ತದೆ ನಿಧಾನವಾಗಿ. ಬಜ್ಜಿ ಬಿಡುವಾಗ ತುದಿ ಬೆರಳಲ್ಲಿ ತಗೊಳ್ಳಿ. ಯಾವ ತರ? ಹಿಂಗೆ ತುದಿ ಬೆರಳಲ್ಲಿ. ತುದಿ ಬೆರಳಲ್ಲಿ ಮಧ್ಯೆ ಹಾಕ್ಬಾರ್ದು. ಹೀಗೆ ಹಿಂಗೆ ಇಲ್ಲೇ ಬಿಟ್ಟು ಅಭ್ಯಾಸ ಮಾಡ್ಕೊಳ್ಳಿ. ಆಮೇಲೆ ಮಾಡ್ಲಿಕ್ಕೆ ಬಿಡ್ಬೋದು. ತುದಿ ಬೆರಳು ಮಾತ್ರ. ತುದಿ ಬೆರಳು ಮಾತ್ರ ಈ ತರ ಬಿಡ್ಬೇಕು. ಹೌದು, ಮಧ್ಯದಲ್ಲಿ ಏನೂ ಆಗಿಲ್ಲ. ಈಗ ಬಜ್ಜಿ ಎಣ್ಣೆ ಕಾದಿದೆ ಸರ್. ಇದಲ್ಲೇ ಕಾವ್ನಲ್ಲಿ ಬಿಡ್ಬೇಕು, ಸಣ್ಣ ಕಾವ್ನಲ್ಲಿ ಈ ತರ ಮಾಡಿ. ಓಹೋ, ಈ ತರ ರೌಂಡ್ ಆಗೇ ಬರ್ಬೇಕು. ಹೌದು, ತುದಿ ಬೆರಳಲ್ಲಿ ತಗೊಂಡು ಕಟ್ ಮಾಡಿ ಬಿಟ್ರೆ ಆಯ್ತು. ಕಾವು ಇಷ್ಟೇ ಇರ್ಬೇಕು. ಕೆಂಪಾಗಬಾರ್ದು. ಹೌದು. ಇವತ್ತು ನಾವು ಹೋಟೆಲ್ಗೆ ಲೈವ್ ಆಗಿ ತೋರಿಸ್ತಿರೋದು ಮಂಗಳೂರು ಬಜ್ಜಿ ಮಾಡ್ತಿರೋದನ್ನ. ಈಗ ಕಾವನ್ನ ಒಂದ್ ಸ್ವಲ್ಪ ಜಾಸ್ತಿ ಮಾಡ್ಕೊಬೇಕು. ಈಗ ಎಲ್ಲ ಬಿಟ್ಟಾದ್ಮೇಲೆ. ಹೌದು. ಇದನ್ನ ತೆಗೆದಿಟ್ಕೊಬೇಕು ಹಾಗೇನೆ. ಫಸ್ಟ್
ಓಕೆ ಸರ್. ಈಗ ಮತ್ತೆ ಹಾಕ್ಬೇಕು. ಮತ್ತೆ ಎರಡನೇದು ಬ್ಯಾಚ್. ಸರ್ ಡೈಲಿ ನೀವು ಮಾಡ್ತೀರಲ್ಲ ಬಜಿ ಈ ಹೋಟ್ಲಲ್ಲಿ, ಎಷ್ಟು ಹೋಗುತ್ತೆ ಸರ್ ಡೈಲಿ? ಎಷ್ಟು ಬಜಿ? ಹತ್ರ ಒಂದು 40 ಪ್ಲೇಟ್ ಬಜ್ಜಿ ಖಾಲಿ ಮಾಡ್ತೀವಿ. ಒಂದು ಪ್ಲೇಟಲ್ಲಿ ಎಷ್ಟಿರುತ್ತೆ? ಒಂದು ಪ್ಲೇಟಲ್ಲಿ 4. 40 ಅಂದ್ರೆ 160 ಬಜಿ ಹೌದು, ಖಾಲಿ ಆಗುತ್ತೆ. ಈಗ ನಾವು ಹಾಕ್ತಿರೋದು ಅಟ್ ಎ ಟೈಮ್ ಒಂದು 40 ಇರ್ಬೋದಾ? 40. ಹಾ, ಇದು 40 ಇದೆ, ಅಲ್ಲಿ 40 ಇದೆ. ಹೌದು, 80 ಬಜಿ ರೆಡಿ ಆಗ್ತಾ ಇದೆ. ಹೌದು. ಇದನ್ನ ಕೂಡ ಹಾ ಇದಕ್ಕೆ ಹಾಕ್ಬೇಕು. ಹಾ, ಇವಾಗ ಹಳೇದು ಮೊದಲೇ ಮಾಡಿರೋದನ್ನ ಹೌದು, ಸೇರಿಸ್ಬಿಟ್ಟು ಒಟ್ಟಿಗೆ ಫ್ರೈ ಮಾಡ್ಬೋದು. ಒಟ್ಟಿಗೆ ಫ್ರೈ ಮಾಡ್ಬೇಕು. ಹೀಗೆ ಮಾಡ್ತಾ ಇರ್ಬೇಕು. ಹಾ, ಮಾಡದೇ ಇದ್ರೆ ಹಾ, ಒಂದ್ ಕಡೆ ಕೆಂಪಾಗುತ್ತೆ, ಒಂದ್ ಕಡೆ ಬೆಳ್ಳಗಿರುತ್ತೆ. ಓಕೆ ಓಕೆ. ಈ ರೀತಿ ಅದ್ರ ಮೇಲೆ ಸೌರ್ತಾ ಇರ್ಬೇಕು. ಹೌದು. ಹಾ ನೋಡಿ, ಗೋಲ್ಡನ್ ಕಲರ್ ಬರೋವರೆಗೆ ಹಾ, ಅದನ್ನ ತಿರ್ಗಿಸ್ತಾ ಇರ್ಬೇಕಾಗತ್ತೆ. ಗೋಲ್ಡನ್ ಕಲರ್ ಬರಬೇಕು. ಹೌದು. ಈಗ ನೋಡಿ ಗೋಲ್ಡನ್ ಕಲರ್ ಬರ್ತಾ ಇದೆ. ಬರ್ತಾ ಇದೆ ಸರ್. ಹೌದು, ಹೌದು. ಈ ತರ ತಿರ್ಗಿಸ್ತಾ ಇರ್ಬೇಕು. ಓಕೆ. ತಿರ್ಗಿಸ್ತಾ ಇದ್ರೆ ಹಾ, ಎಲ್ಲಾ ಕಡೆನೂ ಅದು ಕಲರ್ ಬರ್ತದೆ. ಓ, ಈಗ ಒಂದ್ ಕಡೆ ಬೆಳ್ಳಗೆ, ಒಂದ್ ಕಡೆ ಕೆಂಪಿದೆ ಅಲ್ವಾ, ಹೌದೌದು. ಅದು ಹೋಗಿ ಎಲ್ಲಾ ಕಡೆ ಒಂದೇ ಆಗ್ತದೆ. ವಾ, ಸಮವಾಗಿ ಬ್ರೌನ್ ಆಗುತ್ತೆ. ನಿಧಾನವಾಗಿ ಮಾಡ್ಬೇಕು. ಒಳಗಡೆ ಎಲ್ಲ ಚೆನ್ನಾಗಿ ಬೇಯ್ಬೇಕು. ಹೌದು. ಅವಾಗ ಬಜ್ಜಿ ಬ್ರೆಡ್ ಬಂದಂಗ್ ಬರ್ತದೆ ಒಳಗಡೆ. ಹಾ ಹಾ ಹಾ, ಅದು ಒಳಗಡೆ ಹಾ ಬ್ರೆಡ್ ಬಂದಂಗ್ ಬಿಡಿಸಿದ್ರೆ ಬ್ರೆಡ್ ಬಂದಂಗ್ ಬರ್ಬೇಕು. ಬರ್ಬೇಕು. ಹೌದು ಅಲ್ವಾ? ಸಿಪ್ಪೆ ಬೇರೆ, ಆ ಒಳಗಡೆ ಇದಿದೆಯಲ್ಲ ತಿರುಳು, ಅದು ಬೇರೆ ಹಾಕ್ಬಾರ್ದು. ಅದು ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಎಲ್ಲ ಹೋಟ್ಲು ಮಾಡಿದ್ದೆ ಹಿಂದೆ. ನಮ್ಮ ತಂದೆದು ದಾವಣಗೆರೆಲಿ ಹೋಟ್ಲ್ ಇತ್ತು, ಶ್ರೀಲಕ್ಷ್ಮಿ ಭವನ ಅಂತ. ಹೌದು. ಆಮೇಲೆ ಎಲ್ಲ ಬೆಂಗಳೂರಿಗೆ ಬಂದು ನಮ್ಮ ಚಿಕ್ಕಪ್ಪ ಸುಬ್ರಹ್ಮಣ್ಯ ಲಾಡ್ಜ್ ಅಂತ ಖಾಲಿ ದೋಸೆ ಗೊತ್ತಿರ್ಬೋದು ನಿಮ್ಗೆ, ಮೆಜೆಸ್ಟಿಕ್ ಅಲ್ಲಿ. ಹೌದು, ಮೆಜೆಸ್ಟಿಕ್ ಅಲ್ಲಿ ಇತ್ತು. ಆಮೇಲೆ ನಾವೆಲ್ಲ ಇಲ್ಲಿ ಮಾಡಿದ್ವಿ. ಈಗ ಮಂಗಳೂರು ಬಜ್ಜಿ ರೆಡಿ ಆಗಿದೆ. ಅದನ್ನ ತೆಗೆಯೋ ಟೈಮ್ ಬಂದಿದೆ. ರೈಟ್ ಸರ್. ಬಾಟ್ಲಿಯಿಂದ. ಈಗ ನೋಡಿ ಕೆಂಪು ಕಲರ್ ಬಂದಿದೆ, ಗೋಲ್ಡನ್ ಕಲರ್.